ಮಾರ್ಗದರ್ಶಿಗಳು. ಸದಾ ನಮ್ಮ ಶಾಲೆಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುವವರು. ಇವರು ಸೋಮೇಶ್ವರೋತ್ಸವದ ಭಾಗವಾಗಿರುವುದು ನಮ್ಮ ಸೌಭಾಗ್ಯ. ಮತ್ತೆ ನಮ್ಮ ಶಾಲೆಯು ಜಿಲ್ಲೆಯ ವಿವಿಧ ಶಾಲೆಯ ಮಕ್ಕಳಿಗೆ ಗಾನಸಿರಿ ಸ್ಪರ್ಧೆಯನ್ನು ಆಯೋಜಿಸಿ ಮಕ್ಕಳ ಕಂಠಸಿರಿಯ ಪರಿಚಯ ಕಳೆದ 20 ವರ್ಷಗಳಿಂದ ಮಾಡುತ್ತಿದ್ದು ಮಕ್ಕಳ ಪ್ರತಿಭೆಯನ್ನು ಪುರಸ್ಕರಿಸಿ ಪ್ರೋತ್ಸಾಹಿಸುತ್ತಿದೆ. ಸೋಮೇಶ್ವರೋತ್ಸವ 2026ರ ಗಾನಸಿರಿ ಪ್ರಶಸ್ತಿಯನ್ನು ನೀಡಲು ಹವ್ಯಾಸಿ ಗಾಯಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರೂ ಆದ ಶ್ರೀಮತಿ ಶ್ರೀದೇವಿ ಸೀತೇಶ್ ರವರನ್ನು ಸವಿನಯದಿಂದ ಬೇಡಿಕೊಳ್ಳುತ್ತೇನೆ. ಈ ಗಾನಸಿರಿ ಪ್ರಶಸ್ತಿಯು ಪುರಸ್ಕಾರ ಮತ್ತು ನಗದು ಬಹುಮಾನವನ್ನು ಒಳಗೊಂಡಿರುತ್ತದೆ. Let us now honor the winners of Ganasiri 2026 award from higher primary section. I would like to invite the prize winners to receive the award. First prize goes to Shri V of grade 7 from Amruta Vidyalaya. The prize includes a memento and a cash prize of rupees 5,000. Have a huge round of applause. Second prize secured by Akshada V. Power of grade 7 from Shri Siddhganga Composite School. The prize includes a memento and a cash prize of rupees 3,000. Third prize goes to Neha OA of grade 5th from Shri Someshwara Vidyalaya. The prize includes a memento. Now it is time to award the winners of Ganasiri 2026 award for high school section. First prize goes to Pragna V. Dogali of grade 9 from Anmol Public School. First prize includes a memento and a cash prize of rupees 5,000. Second prize secured by Harshit MN of grade 9 from Shri Someshwara Vidyalaya. The prize includes a memento and a cash prize of rupees 3,000. Third prize goes to Belli S of grade 9 from Magnuru Basappa School. The prize includes a memento. Thank you, ma'am, for kindly distributing. 2026ರ ಈ ಶುಭ ಸಂದರ್ಭದಲ್ಲಿ ಸಭೆಯನ್ನುದ್ದೇಶಿಸಿ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀಮತಿ ಶ್ರೀದೇವಿ ಸೀತೇಶ್ ರವರು ಮಾತಾಡಬೇಕಾಗಿ ವಿನಮ್ರವಾಗಿ ಕೋರಿಕೊಳ್ಳುತ್ತೇನೆ. ಪ್ರಪ್ರಥಮವಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಹಾಗೂ ನನ್ನ ಒಂದು ವಿಶೇಷ ಧನ್ಯವಾದಗಳನ್ನು ನಾನು ಸುರೇಶ್ ಅವರಿಗೆ ಹೇಳ್ತೀನಿ. ಯಾಕಂದರೆ ದಾವಣಗೆರೆ ಸೋಮೇಶ್ವರ ಸ್ಕೂಲು ಅಂದರೆ ಜಸ್ಟ್ ಒಂದು ಹೆಸರು ಕೇಳಿದ್ವಿ ನಾವು, ಆದರೆ ಇಷ್ಟು ದೊಡ್ಡ ಒಂದು ವೇದಿಕೆ ನಮಗೆ ಸಿಗುತ್ತೆ ಅಂತ ಖಂಡಿತ ಒಂದು ನಿರೀಕ್ಷೆ ನಮಗೆ ಇರಲಿಲ್ಲ. ಅಂಥ ಒಂದು ವೇದಿಕೆ ಮೇಲೆ ಇವತ್ತು ಒಂದು ಭಾವಗೀತೆ ಸ್ಪರ್ಧೆಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂದರೆ ಪ್ರೈಸ್ ಕೊಡುವಂತಹ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಹಾಗೂ ಒಂದು ಈ ವೇದಿಕೆ ಮೇಲೆ ಅವಕಾಶ ಕೊಟ್ಟಿದ್ದೇ ಒಂದು ಭಾಗ್ಯ ಅಂತ ಅಂದ್ಕೊಳ್ತೀನಿ ನಾನು. ಹಾಗಾಗಿ ನನ್ನ ಒಂದು ವಿಶೇಷ ಧನ್ಯವಾದಗಳನ್ನು ಸುರೇಶ್ ಸರ್ಗೆ ಅರ್ಪಿಸ್ತೀನಿ. ಹಾಗೂ ಇಲ್ಲಿ ವೇದಿಕೆಯಲ್ಲಿ ಅಲಂಕರಿಸಿರುವಂತಹ ಎಲ್ಲ ವಿದ್ಯಾರ್ಥಿನಿಯರಿಗೂ ಹಾಗೂ ಪೋಷಕ ವೃಂದಕ್ಕೂ ಹಾಗೂ ಈ ಶಾಲೆಯ ಎಲ್ಲ ಒಂದು ಶಿಕ್ಷಕ ವೃಂದಕ್ಕೂ ಸಹ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ನನಗೆ ಭಾಳ ಖುಷಿ ಆಯಿತು. ಅಂದರೆ ಭಾವಗೀತೆ ಸ್ಪರ್ಧೆಯನ್ನು ಏರ್ಪಡಿಸಿ ಅದರಲ್ಲಿ ಒಂದು ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಪಡೆದಿರುವಂಥವರಿಗೆ ಒಂದು ಪ್ರಶಸ್ತಿ ವಿತರಣೆ ಮಾಡಿದ್ದು. ಎಲ್ಲ ನಾನು ಸುಮಾರು ಈಗಿನ ಒಂದು ಟ್ರೆಂಡ್ ನೋಡಿದ್ರೆ ಈ ಭಾವಗೀತೆ ಸ್ಪರ್ಧೆ ಸ್ಕೂಲಲ್ಲಿ ಏರ್ಪಡಿಸೋದು ಸ್ವಲ್ಪ ಕಮ್ಮಿ ನೋಡಿದ್ದೀನಿ ನಾನು. ಏನಂದರೆ ಒಂದು ಇಲ್ಲ ಏನಂದರೆ ಡ್ಯಾನ್ಸ್, ಅದು ಫ್ರೀ ಸ್ಟೈಲ್ ಡ್ಯಾನ್ಸ್, ಅದು ಓಕೆ, ಹೌದು, ಅದು ಒಂದು ಟ್ಯಾಲೆಂಟು. ಬಟ್ ನನಗೆ ಭಾವಗೀತೆ ಸ್ಪರ್ಧೆ ಏರ್ಪಡಿಸಿದ್ದು ಬಹಳ ಒಂದು ವಿಶೇಷ ಅನ್ನಿಸ್ತು. ಜೊತೆಗೆ ಬಹಳ ಖುಷಿ ಆಯಿತು ನನಗೆ. ಯಾಕಂದರೆ ನಾನು ಕೂಡ ಭಾವಗೀತೆಗಳನ್ನು ಅತಿಯಾಗಿ ಪ್ರೀತಿಸುವಂಥವಳು. ನಾನು ಈಗ ಈ ಒಂದು 3-4 ವರ್ಷದಲ್ಲಿ, ಅಂದರೆ ಈ ಕರೋನಾ ಪಿರಿಯಡ್ ಏನು ಬಂತಲ್ಲ, ಒಂದು 2020ಯಿಂದ ಭಾವಗೀತೆಗಳನ್ನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಮತ್ತು ಹಾಡ್ತೀನಿ ಕೂಡ.
ಈ ಭಾವಗೀತೆಗಳದೇ ಒಂದು ಲೋಕ. ನಾನು ಒಂದು 2-3 ಭಾವಗೀತೆಗಳ ಒಂದು ಸಣ್ಣ ಸಣ್ಣ ತುಣುಕುಗಳನ್ನು ನಾನು ನಿಮಗೆ ಕೇಳಿಸ್ತೀನಿ. ನಾನು ಭಾವಗೀತೆ ಅಂದರೆ ಹೆಂಗಿರುತ್ತೆ ಅಂದರೆ ಎಷ್ಟು ನಮ್ಮ ಜೀವಕ್ಕೆ ತಂಪನ್ನು ಕೊಡುತ್ತೆ ಅಷ್ಟೇ, ಆಮೇಲೆ ಒಂದು ಮೋಟಿವೇಶನ್ ಕೊಡುತ್ತೆ, ನಮಗೆ ಪ್ರೇರಣೆ ಕೊಡುತ್ತೆ ಆ ಸಾಹಿತ್ಯ. ನಾನು ಒಂದು ಆ ಥರ ಒಂದು ಪ್ರೇರಣೆ ನೀಡುವಂತಹ ಸಾಹಿತ್ಯವಿರುವ 2 ಭಾವಗೀತೆಗಳನ್ನು ನಾನು ಹಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ನಡುವೆ ಟ್ರೆಂಡ್ ಆದಂತಹ, ಬಹುಶಃ ನೀವು ಎಲ್ಲರೂ ರಾಘವೇಂದ್ರ ಬೀಜಾಡಿ ಅವರ ಹೆಸರನ್ನು ಬಹುಶಃ ಜನ ಕೇಳಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರು ನನ್ನ ಗುರುಗಳು ಕೂಡ. ನಾನು ಅವ್ರ ಹತ್ರ ಸುಗಮ ಸಂಗೀತನ ಕಲಿತಾ ಇದ್ದೀನಿ ಈಗಲೂ ಕೂಡ. ಅವರು ಇತ್ತೀಚೆಗೆ ಒಂದು ಭಾವಗೀತೆಯ ಲೋಕಕ್ಕೆ ಒಂದು ಹೊಸ ಟ್ರೆಂಡನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕರೋನಾ ಕಾಲದಲ್ಲಿ ಒಂದು ಗೀತೆ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆಮೇಲೆ ಎಲ್ಲರಿಗೂ ಕರೋನಾ ಕಾಲದಲ್ಲಿ ತುಂಬ ಮಾನಸಿಕವಾಗಿ ಕುಗ್ಗಿ ಹೋದಂಥವರಿಗೆ ಒಂದು ಆಶಾ ಜ್ಯೋತಿಯಾಗಿ ಒಂದು ಬಂದಂತಹ ಗೀತೆ ಎಲ್ಲರೂ ಕೇಳಿರ್ತೀರ. 1-2 ಸಾಲುಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ, ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ, ಹಾಲು ದನೆಯಲೆ ಅಮೃತ ತುಂಬಿ ನದಿಯು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ, ಹಾಲು ದನೆಯಲೆ ಅಮೃತ ತುಂಬಿ ನದಿಯು. ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು, ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು, ಹಾಗೆ ಕೊನೆಗಾಣಿಸು ಕೃಪೆಯ ನಿಟ್ಟು, ಹಾಗೆ ಕೊನೆಗಾಣಿಸು ಕೃಪೆಯ ನಿಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಬಹುಶಃ ಇದು ಎಲ್ಲರಿಗೂ ತೀರಾ ಒಂದು ಹತ್ತಿರವಾದಂಥ ಹಾಡಂತ ಹೇಳ್ತೀನಿ. ಆಮೇಲೆ ಇನ್ನೊಂದು ಮಧು ಕೋಡನಾಡು ಬರೆದಿರುವಂತಹ ಒಂದು ಭಾವಗೀತೆ, ಅದಕ್ಕೂ ಕೂಡ ರಾಘವೇಂದ್ರ ಬೀಜಾಡಿ ಸರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಏನಂದರೆ ತುಂಬ ಸಮಯದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಾಲುಗಳನ್ನು. ಏಕೆಂದರೆ ನಾವೇನಂದರೆ ಒಂದು ಚಿಕ್ಕದು ನಮ್ಮ ಜೀವನದಲ್ಲಿ ಏನೋ ಆಗಿಲ್ಲ ಅಂದ ತಕ್ಷಣವೇ ತೀರಾ ಡಿಪ್ರೆಷನ್ನಿಗೆ ಹೋಗ್ಬಿಡ್ತೀವಿ ನಾವು. ತೀರಾ ಡಿಪ್ರೆಷನ್ಗೆ ಹೋಗಿ ಅಯ್ಯೋ ನಮಗೆ ಯಾರು ಹೆಲ್ಪ್ ಮಾಡೋರು ಇಲ್ಲವೇ ಇಲ್ಲ, ಜಗತ್ತಲ್ಲಿ ನಮ್ಮನ್ನು ಕೇರ್ ಮಾಡೋರು ಯಾರೂ ಇಲ್ಲ ಅನ್ನೋವಂಥ ಒಂದು ಪರಿಸ್ಥಿತಿ ತಲುಪಿ ನಾವು ಎಷ್ಟೋ ಉದಾಹರಣೆಗಳನ್ನು ನೋಡ್ತೀವಿ. ನಾವು ಆತ್ಮಹತ್ಯೆ ಚಿಕ್ಕ ಹುಡುಗರು, ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಹುಡುಗರು ಮನೆಯಲ್ಲೇರೋ ಅಪ್ಪ ಅಮ್ಮ ಬೈದರು ಅಂತ ಹೋಗಿ ಒಂದು ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಘಟನೆಗಳನ್ನು ಖಂಡಿತ ನಾವು ತುಂಬ ಕೇಳಿದ್ದೀವಿ. ಅಂಥ ಒಂದು ವಿದ್ಯಾರ್ಥಿಗಳು ಅಥವಾ ಪೋಷಕರು ಇಂತಹ ಒಂದು ಪ್ರೇರಣಾತ್ಮಕ ನುಡಿಗಳನ್ನು ನಾವು ಮಕ್ಕಳಿಗೆ ಕೇಳಿಸ್ಬೇಕು ಅಂತ ನಾನು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. ನೋಡಿ, ಇದು ಹಾಡು ಹೆಂಗಿದೆ ಅಂದರೆ, ಯಾರೋ ಬೈತಾರೆ ಅಥವಾ ಯಾರೋ ನನಗೇನೋ ಅಂದುಬಿಡ್ತಾರೆ ಅಂತ ನಾವು ಡಿಪ್ರೆಷನಿಗೆ ಹೋಗ್ತೀವಲ್ಲ, ನಿಂದೆಯೊಳು ಮಿಂದು ಚಂದವಾಯಿತು ಬದುಕು, ಬೆಂದ ಮಡಕೆಯ ಹಾಗೆ ಗಟ್ಟಿಗೊಂಡು, ಮುಂದೆ ಹೊಗಳಿದರೇನೋ ಹಿಂದೆ ತೆಗಳಿದರೇನೋ, ಮಂದಹಾಸದಿ ನಗುವೆ ಎಲ್ಲ ಉಂಡು, ಬಿಸಿಲು ಮಳೆಗ